ಲೌಡ್ ಸ್ಪೀಕರ್ನಲ್ಲಿ ನಾನು ಎಂಪಿ ಆದರೆ ಅಂತ ಇನ್ನೊಂದಷ್ಟು ಜನ ಮಾತನಾಡಿದ್ದಾರೆ. ಬಹುತೇಕ ಸಂಸದರು ತಮ್ಮ ನಿಧಿಯನ್ನು ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ, ಕೊನೆಗೆ ಆ ನಿಧಿ ವಾಪಸ್ ಹೋಗುತ್ತೆ. ಆದರೆ ನಮ್ಮ ಲೌಡ್ ಸ್ಪೀಕರಲ್ಲಿ ಮಾತಾಡಿರುವ ಕೆಲವರು ಸಂಸದರ ನಿಧಿಯನ್ನು ಮೊದಲು ಬಳಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನಾದರೂ ಬೆಂಗಳೂರು ಕೇಂದ್ರದ ಲೋಕಸಭೆಯ ಸದಸ್ಯನಾದರೆ ಸಂಸದ ಆದರೆ ಮೊದಲನೇದಾಗಿ ಏನಪ್ಪ ಅಂದರೆ, ಮುಂಚೆ ಎಂ ಪಿ ಲ್ಯಾಡ್ ಅಂತೇನು 1 ಕೋಟಿ ಕೊಡ್ತಾಯಿದ್ರು, ಅದು ಇವಾಗ 2 ಕೋಟಿ ಇದೆ. ಫಸ್ಟು ಅದನ್ನು ಪೂರ್ತಿ ವ್ಯವಸ್ಥಿತವಾಗಿ ಕರೆಕ್ಟಾಗಿ ಅಕೌಂಟಬಲಾಗಿ ಖರ್ಚು ಮಾಡುವಂಥ ಕೆಲಸನ ಆಗಬೇಕಾಗಿದೆ. ನಮ್ಮ ಎಷ್ಟೋ ಜನ 28 ಎಂ ಪಿಗಳಲ್ಲಿ ಎಷ್ಟೋ ಜನ ದುಡ್ಡನ್ನು ವಾಪಸ್ ಕೊಟ್ಟಿದ್ದಾರೆ, ಖರ್ಚು ಮಾಡಲಾಗ್ದ 2 ಕೋಟಿನ ಅಂತ ಹೇಳೋದು ಹೀನಾಯಕರವಾದ ಪರಿಸ್ಥಿತಿ. ಅದನ್ನು ಫಸ್ಟ್ ಸರಿ ಮಾಡಬೇಕಾಗಿದೆ. ಸೊ ನಾನು ಎಂ ಪಿ ಆದರೆ ಫಸ್ಟು ಎಂ ಪಿ ಲ್ಯಾಡ್ಗೆ ಬರ್ತಕ್ಕಂಥ ದುಡ್ಡನ್ನು ಸರಿಯಾಗಿ ವಿನಿಯೋಗ ಮಾಡೋಂಥ ಕೆಲಸವನ್ನು ಮಾಡ್ತೇನೆ. ಪಾಯಿಂಟ್ 2 ಏನಂದರೆ, ಇವತ್ತು ಈ ಕ್ಷೇತ್ರದಲ್ಲಿ, ಈ ಸುತ್ತಮುತ್ತ ಇರತಕ್ಕಂಥ ಕ್ಷೇತ್ರದಲ್ಲಿ ಏನೇನು ಮಾಡ್ಬೋದು ಅನ್ನೋದಕ್ಕೆ ಗುಜರಾತಲ್ಲಾಗಿರ್ತಕ್ಕಂಥ ಬೆಳವಣಿಗೆ ನೋಡಬೇಕು. ಇರತಕ್ಕಂಥದ್ದು ಕೇವಲ 8 ಕ್ಷೇತ್ರಗಳು, ಆದರೆ 8 ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳು. ಆದರೆ ಆ ಒಂದು ಟೂರಿಸಮ್ಗೆ ಅಮಿತಾಬ್ ಬಚ್ಚನ್ನ ಕರ್ಕೊಂಬಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ಆಗಿರ್ತಕ್ಕಂಥ ಗ್ರೋತು ಏನಿದೆ, ಅದನ್ನು ನಮ್ಮ ಬೆಂಗಳೂರಿನಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಮಾಡ್ಬೋದು. ಆ ಥರ ಜಾಗಗಳಿದೆ. ಉದಾಹರಣೆಗೆ ಇದೇ ಕ್ಷೇತ್ರದ ಸುತ್ತಮುತ್ತ ಈ ಗವಿಗಂಗಾಧರ ಚಾಮರಾಜಪೇಟೆ ಇರತಕ್ಕಂಥ ದೇವಸ್ಥಾನಗಳು, ಇದನ್ನೆಲ್ಲ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಹಂತದಲ್ಲೂ ಇದನ್ನು ಮಾಡಬೇಕಾಗತ್ತೆ. ಮತ್ತು ಗುಜರಾತ್ ಮಾದರಿ ಅಭಿವೃದ್ಧಿಯನ್ನು ಮಾಡುವಂಥ ಪ್ರಯತ್ನವನ್ನು ಖಂಡಿತ ನಾನು ಚಾಮರಾಜಪೇಟೆಯಲ್ಲಿ ಬೆಂಗಳೂರು ಕೇಂದ್ರದಲ್ಲಿ ಮಾಡ್ತೇನೆ. ಎರಡನೇದು, ನಮ್ಮ ಸಂಸದರು ಏನಿದ್ದಾರೆ, ನಾನೇನಿದೆ ಒಬ್ಬ ಸಂಸದನಾಗಿ ನಾವು ಖರ್ಚು ಮಾಡುವಂಥ ಪ್ರತಿಯೊಂದು ಹಣಕ್ಕೂ ಅಕೌಂಟಬಿಲಿಟಿಯನ್ನು ಕೊಡ್ತೇನೆ. 2, ಅಲ್ಲಿ 100% ಅಟೆಂಡೆನ್ಸು ಕೇವಲ 3 ಜನಕ್ಕಿತ್ತು ಅನ್ನೋದೇಳು ಹೀನಾಯಕರವಾದ ಪರಿಸ್ಥಿತಿ. 100% ಅಟೆಂಡೆನ್ಸ್ನ ಲೋಕಸಭೆಯಲ್ಲಿ ಕೊಡಬೇಕು. ಬರೀ ಮೀಟಿಂಗ್ಗಳಿಗೆಲ್ಲ ಕಾಲ ಕಳೀಬಾರ್ದು, ಅದನ್ನೇ ಮಾಡ್ತೀನಿ. ಹಾಗೆ ನಮ್ಮ ನಾಡು ನುಡಿ ಜಲ ಭಾಷೆಗೋಸ್ಕರ ನಾನು ಖಂಡಿತ ಪಾರ್ಲಿಮೆಂಟಲ್ಲಿ ಹೊಡೆದಾಡ್ತೀನಿ ಅಂತ ಹೇಳ್ತೀನಿ. ಎಂ ಪಿ ಆದರೆ ಏನಾಗ್ತೀರಾ ಅಂತ ಕೇಳ್ತಾ ಇದ್ದೀರಾ ನೀವು. ಎಂ ಪಿ ಆದರೆ ಮೊದಲು ನಮ್ಮ ದೇಶದಲ್ಲಿ ನಾನೇನು ಯೋಚನೆ ಮಾಡಿದ್ದೀನಿ ಅಂದರೆ, ವ್ಯವಸಾಯಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಯಾಕಂದರೆ ನಮ್ಮಲ್ಲಿ ಸಂಪನ್ಮೂಲಗಳು ಭಾಳ ಕಡಿಮೆ ಇದೆ, ಪಾಪ್ಯುಲೇಷನ್ ಜಾಸ್ತಿ ಇದೆ. ಅದೇನಾಗ್ತಿದೆ, ನಾವು ಇದು ಮಾಡೋದು ಸಹಿತ ಹಂಚು ಹೋಗ್ತಾ ಇದೆ, ಮಧ್ಯವರ್ತಿಗಳ ಕಾಟದಿಂದ ತೊಂದರೆಗಳಾಗ್ತಾಯಿದೆ. ಇದರಿಂದ ವ್ಯವಸಾಯ ಹೆಚ್ಚು ಸಂಪನ್ಮೂಲ ಬಂದಷ್ಟು ನಮ್ಮ ದೇಶದಲ್ಲಿ ಏನು ತೊಂದರೆ ಆಗುತ್ತೆ ಅಂದರೆ, ದುಡ್ಡಿನ ಒಂದು ಈ ಹಣದುಬ್ಬರದಲ್ಲಿ ಹೆಚ್ಚು ಸಂಪನ್ಮೂಲ ಇದ್ದರೆ ಅದು ಅಲ್ಲಿ ಕಾಂಪನ್ಸೇಟ್ ಆಗುತ್ತೆ. ಇಲ್ಲದೆ ಹಣದುಬ್ಬರ ಜಾಸ್ತಿ ಹೋದಷ್ಟು ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿ ಮೊದಲು ನಾನು ಹೇಳೋದು, ವ್ಯವಸಾಯಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ವ್ಯವಸಾಯದಲ್ಲಿ ಎಲ್ಲ ಜಾಗನೂ ಉಳುಮೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಆಮೇಲೆ ಎಲ್ಲ ಹೆಚ್ಚು ಸಂಪನ್ಮೂಲಕ್ಕೆ ಅನುಕೂಲ ಮಾಡಿಕೊಡ್ತೀನಿ. ಇಷ್ಟು ನಾನು ಹೇಳ್ಬೋದು. ಈಗ ನೀವೆಲ್ಲ ಕೇಳ್ತಾ ಇದ್ದೀರ, ನಾನು ಎಂ ಪಿ ಆದರೆ ಏನು ಮಾಡ್ತೀರಾ ಅಂತಂದ್ಬಿಟ್ಟು. ಈಗ ಎಂ ಪಿ ಆಗಬೇಕು ಅಂದರೆ ನಾನು ಯಾವ ಪಾರ್ಟಿನೂ ಸೆಲೆಕ್ಟ್ ಮಾಡಲ್ಲ. ಏನೇ ಸೆಲೆಕ್ಟ್ ಮಾಡಿದರೂ ಕೂಡ ಒಂದು ಸಿಂಗಲ್ ಪಾರ್ಟಿ ಗೆಲ್ತಕ್ಕಂಥ ಪಾರ್ಟಿನೇ ಸೆಲೆಕ್ಟ್ ಮಾಡಬೇಕು ಅಂತ. ಆದರೂ ಸಿಂಗಲ್ ಪಾರ್ಟಿ ಅಂತ ನಾನು ಹೋದರೂ ಕೂಡ ಅದು ಸಿಂಗಲ್ ಪಾರ್ಟಿ ಆಗ್ದಲೇ ಚೌ ಪಾರ್ಟಿ ಆಗಿಬಿಟ್ಟಾಗ ನನಗೆ ಎಂ ಪಿ ಆಗೋಕ್ಕೆ ಅರ್ಹತೆ ಸಿಗೋದಿಲ್ಲ. ಮತ್ತೊಂದು ವಿಷಯ ಏನಂದರೆ, ಹಾಗೇನಾದ್ರು ಆದರೆ ಎಂ ಪಿ ಆಗಿ ಆದರೆ ನಾನು ಫಸ್ಟು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನ್ಯಾಚುರಲ್ ರಿಸೋರ್ಸಸ್ ಏನಿದೆ, ಆ ನ್ಯಾಚುರಲ್ ರಿಸೋರ್ಸಸ್ಸನ್ನು ಹಾಳು ಮಾಡ್ದಂಗೆ ಅದರ ಒಂದು ಪೂರಕವಾದಂಥ ಅಭಿವೃದ್ಧಿಯನ್ನು ಮಾಡಬೇಕು. ಹಾಗೂ ಕೂಡ ಕೊನೆಯ ಜನ ಅಂದರೆ ಸಾಮಾನ್ಯ ಜನತೆ ತನಕ ಅದು ಮುಟ್ಟಬೇಕು. ಆ ರೀತಿಯ ಒಂದು ಕೆಲಸವನ್ನು ಮಾಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದಕ್ಕೆ ಸೂಕ್ತವಾದಂಥ ಸಹಾಯ ನಮ್ಮ ಯಾವ ಒಂದು ಸರ್ಕಾರ ಆಯ್ಕೆ ಆಗಿರುತ್ತೆ, ಆ ಆಯ್ಕೆಯಾದ ಸರ್ಕಾರದ ಸಹಕಾರ ನನಗೆ ಪೂರ್ಣವಾಗಿ ಬೇಕಾಗುತ್ತೆ. ಹಾಗೆ ಸಹಕಾರ ಇಲ್ಲದಲೇ ಇದ್ದರೆ ಏನಾಗುತ್ತೆ, ನಾನು ಏನೇ ಒಂದು ಪ್ರಯತ್ನ ಮಾಡಿದರೂ ಕೂಡ ಅದು ವಿಫಲವಾಗುತ್ತೆ. ಒಂದಂತೂ ನಿಜ, ಈಗ ನ್ಯಾಚುರಲ್ ರಿಸೋರ್ಸಸ್ ಅಂದರೆ ನಮಗೆ ಗೊತ್ತೇ ಇದೆ, ಏನು ಬೇಕೀಗ. ಈಗ ಈ ಮಧ್ಯಾಹ್ನ ಬಂದಿದೆ, ಈಗೇನು ಬೇಕು, ಒಂದು ತುತ್ತು ಅನ್ನ ಬೇಕು, ಒಂದು ಲೋಟ ನೀರು ಬೇಕು, ಗೊತ್ತಾಯಿದೆ, ನಿಲ್ಲೋದಕ್ಕೆ ಒಂದು ನೆರಳು ಬೇಕು. ಈ ಥರ ಸಾಮಾನ್ಯ ಮನುಷ್ಯನಿಗೆ ಒಂದು ನೆರಳು, ನೀರು, ಅನ್ನ ಹುಟ್ಟತಕ್ಕಂಥದ್ದೇನೆಂದರೆ, ನಾವು ನ್ಯಾಚುರಲ್ ರಿಸೋರ್ಸಸನ್ನು ಹಾಳು ಮಾಡಿದರೆ ಅದರಿಂದ ಸಾಧ್ಯ ಇಲ್ಲ. ಅದನ್ನೇ ಇಂಪ್ರೂವ್ ಮಾಡಿಬಿಟ್ಟು, ಅಂದರೆ ಅಗ್ರಿಕಲ್ಚರಲ್ ಫೀಲ್ಡ್ ಇರ್ಬೋದು, ಅಥವಾ ಬೇರೆ ಈಗ ನೆರಳಿಗೆ ಅಂತಂದರೆ ನಾವು ಮನೆ ಕಟ್ಕೊಳ್ತಕ್ಕಂಥದ್ದು ಇದೆಲ್ಲ ಬಂದೇ ಬರುತ್ತೆ. ರಸ್ತೆಗಳು, ಇವುಗಳನ್ನೆಲ್ಲ ಇಂಪ್ರೂವ್ ಮಾಡ್ತಕ್ಕಂಥ ನ್ಯಾಚುರಲ್ ರಿಸೋರ್ಸಸ್ಸನ್ನು
ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಕೊನೆಯ ಸಾಮಾನ್ಯ ಮನುಷ್ಯನೂ ಕೂಡ ಸುಖವಾಗಿ ಜೀವನ ಮಾಡ್ತಕ್ಕಂಥ ಒಂದು ಕಲ್ಪನೆಯಿಂದ ನಾನು ಆ ಕೆಲಸ ಮಾಡ್ತೀನಿ. ಇದು ಏನೇ ಕೆಲಸ ಮಾಡಬೇಕು ಅಂದರೂ ಕೂಡ ನಾನು ಹೇಳಿದ್ನಲ್ಲ, ನನ್ನ ಒಂದು ಸರ್ಕಾರ ಯಾವುದು ಬಂದಿರುತ್ತೆ ಆ ಸರ್ಕಾರದ ಸಹಕಾರ ಇದ್ದರೆ ನಾನು ಮಾಡೋಕ್ಕಾಗೋದು. ಇಲ್ಲದಲೇ ಇದ್ದರೆ ನಾನು ಎಷ್ಟೇ ನಿಮಗೆ ಭರವಸೆ ಕೊಟ್ಟು ಹೋದರೂ ಕೂಡ ಅಲ್ಲಿ ಮಾಡೋಕ್ಕಾಗ್ದಲೇ ಇದ್ದಾಗ ನೀವು ನನ್ನ ಮೇಲೆ ಒಂದು ದೂರನ್ನು ಕೊಡ್ತೀರಾ. ನೀವು ಏನು ಇಲ್ಲಿ ಹೇಳಿಬಿಟ್ರಿ, ಹೇಳಿದ ಪ್ರಕಾರ ನಡ್ಕೊಳ್ಳಿಲ್ಲ, ವಚನ ಭ್ರಷ್ಟರಾದ್ರಿ ಅಂತೀರ. ಸೊ ಇದೊಂದಿದೆ. ಇಷ್ಟು ನಾನು ಏನಾದರೂ MP ಆದರೆ ಮಾಡ್ತಕ್ಕಂಥ ಕೆಲಸ. ಸಂಸದರ ನಿಧಿಯನ್ನ ಬಳಕೆ ಮಾಡೋದು, ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡೋದು, ಅದರ ಜೊತೆಗೆ ಸಂಪನ್ಮೂಲಗಳ ಬಳಕೆ ಮಾಡೋದು, ಈ ರೀತಿಯಾಗಿ ಅನೇಕ ಆಶ್ವಾಸನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಈಗಿನ ರಾಜಕಾರಣಿಗಳಲ್ಲಿ ಹಲವರಿಗೆ ವಯಸ್ಸಾಗಿದೆ, ಆದರೆ ನಾವು ಸಂಸದರಾದರೆ ಏನು ಮಾಡ್ತೀವಿ ಅಂತ ಕೆಲವು ಯುವಕರು ಉತ್ಸಾಹದಿಂದನೇ ಮಾತನಾಡಿದ್ದಾರೆ. ಅದನ್ನು ನೋಡೋಣ. ಸೊ ನಾನು MP ಆದರೆ ಏನು ಮಾಡ್ತೀನಿ ಅಂತ ಒಂದು ಡಿಬೇಟ್ ಬಂದಿದೆ. ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸೊ ನಾವು ಯಂಗ್ಸ್ಟರ್ ಆಗಿರೋದ್ರಿಂದ ನಮ್ಮ ಬ್ಲಡ್ಡು ಎಲ್ಲನೂ ಒಂದು ಎನರ್ಜಿ ಆಗಿರುತ್ತೆ. ಸೊ ನಾವು ಏನು ಮಾಡ್ತೀವಿ ಅಂತ ಅಟ್ ಪ್ರೆಸೆಂಟಿಂದ ಬರ್ತೀವಿ. ಸೊ ವಯಸ್ಸಾದವರು MP ಆಗ್ತಾರಲ್ಲ, ಸೊ ಅವ್ರಿಗೆ ಸ್ವಲ್ಪ ಕ್ರಿಮಿನಲ್ ಮೈಂಡ್ ಇರುತ್ತೆ, ಅವರು ಅನುಭವ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ ಅವ್ರಿಗೆ ತಪ್ಪು ಕೆಲಸ ಹೆಂಗೆ ಮಾಡೋದಂತ ಅನುಭವನೂ ಅವ್ರಿಗೆ ಜಾಸ್ತಿ ಇರುತ್ತೆ. ಸೊ ನಮ್ಮ ಯಂಗ್ಸ್ಟರ್ಗೆ ಅಂಥದ್ದು ತಪ್ಪು ಕೆಲಸ ಮಾಡೋ ಥರ ಯಾವುದೇ ಬುದ್ಧಿ ಬರೋದಿಲ್ಲ. ಸೊ ನಾವೇ ಒಂದು ಪಕ್ಷ, ಯಂಗ್ಸ್ಟರ್ ಆಗಿ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿಕೊಂಡು ನಾವೇ ಒಂದು ಜನಗಳಿಗೆ ಒಳ್ಳೆಯದು ಮಾಡೋ ಥರ, ಸೊ ಆ ಥರ ಮಾಡಿದ್ರೆ ನಮ್ಮ ಫ್ಯೂಚರು, ಸೊ ಇಂಡಿಯನ್ ಫ್ಯೂಚರು ಚೆನ್ನಾಗಿರುತ್ತೆ. ಸೊ ಇಂಡಿಯಾ ಮತ್ತು ಡೆವಲಪ್ಡ್ ಕಂಟ್ರಿ ಆಗುತ್ತೆ. ಸೊ ಇಂಥ ಯಂಗ್ಸ್ಟರ್ಸ್ನ ನೀವು ಆಯ್ಕೆ ಮಾಡಿ, ನೀವು MP ಎಲೆಕ್ಷನಲ್ಲಿ ವೋಟ್ ಮಾಡಿ ಗೆಲ್ಲಿಸಿ. ಸೊ ಈ ಪಕ್ಷ ಸೊ ಇಂಥದ್ದು ದುಡ್ಡು ಕೊಟ್ಟು ಈ ಥರ ಮಾಡೋದಲ್ಲ ಬೇಡ. ಸೊ ದುಡ್ಡು ತೊಗೊಂಡು ಏನು ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಏನು ಯೋಚನೆ ಬರುತ್ತೋ, ಯಾರು ಒಳ್ಳೆಯವರು ಅಂತ ಗೊತ್ತಾಗುತ್ತೋ, ಸೊ ಅವ್ರಿಗೆ ವೋಟ್ ಮಾಡಿ. ಫ್ಯೂಚರಲ್ಲಿ MP ಏನಾದರೂ ಆದರೆ ಮೊದಲು ಭ್ರಷ್ಟಾಚಾರ ನಿವಾರಣೆ ಮಾಡಲು ನನ್ನಿಂದ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಪ್ರಸ್ತುತ ಸ್ಥಿತಿಯಲ್ಲಿ ಈ ಯಾವುದೇ ಒಂದು ಸಮಾಜದಲ್ಲಿ ಬದಲಾವಣೆ ಆಗಬೇಕಾದ್ರೆ ಮೊದಲು ಏಟು ಬೀಳೋದು ಬಡವರಿಗೆ. ಈ ಬಡವರಿಗೆ ಬೆಲೆ ಏರಿಕೆಯಿಂದ ಎಷ್ಟೊಂದು ಕಷ್ಟಗಳಾಗುತ್ತೆ, ಅಥವಾ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಎಷ್ಟೊಂದು ತೊಂದರೆ ಆಗುತ್ತೆ. ಈ ಬೆಲೆ ಏರಿಕೆ ಕಾರಣದಿಂದ ಸಾಮಾನ್ಯ ಜನರಿಗೆ ಪೆಟ್ರೋಲ್ ದರ ಏರಿಕೆಯಿಂದ ಎಷ್ಟೊಂದು ಕಷ್ಟ ಆಗುತ್ತೆ. ಇದೆಲ್ಲ ನಿವಾರಣೆ ಮಾಡಲು ನನ್ನಿಂದ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ. ಹಾಗೆ ಜನರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಿಗುವ ಸವಲತ್ತುಗಳು ಅವರಿಗೆ ಡೈರೆಕ್ಟಾಗಿ ತಲುಪೋ ಹಾಗೆ ನನ್ನಿಂದ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ. ಸಮಾಜವನ್ನು ಸುಧಾರಣೆ ಮಾಡಲು ನನಗೆ ಏನೆಲ್ಲ ಅವಕಾಶಗಳು ಸಿಗುತ್ತೆ ನಾನು ಅದನ್ನು ಜನರಿಗೋಸ್ಕರ ಉಪಯೋಗ ಮಾಡ್ತೀನಿ. ಧನ್ಯವಾದಗಳು. ನಾನೇನಾದ್ರು ಅಕಸ್ಮಾತ್ MP ಆಗಿದ್ದರೆ ನಾವೇನಂತಂದರೆ ಶೈಕ್ಷಣಿಕವಾಗಿ ಒತ್ತು ಕೊಡ್ತಕ್ಕಂಥದ್ದು ಮತ್ತು ಕೃಷಿಗೆ ಒತ್ತು ಕೊಡ್ತಕ್ಕಂಥದ್ದು ಮೊದಲನೇದಾಗಿ ಮಾಡ್ತಾಯಿರ್ತೀವಿ. ಆಮೇಲೆ ಏನಂತಂದರೆ ನಾವು ಅಲ್ಲಿಂದ ಇಲ್ಲಿಗೆ ವಲಸೆ ಬರುವ ಪ್ರಮೇಯನೇ ಬರೋಲ್ಲ ನಾವು. ಯಾಕಂದರೆ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳಿಲ್ಲ, ಮತ್ತು ತಾಂತ್ರಿಕವಾಗಿ ಅಲ್ಲಿ ಇಂಡಸ್ಟ್ರಿಗಳನ್ನು ಬೆಳೆಯುವಂಥದ್ದಾಗಲಿ ಅಲ್ಲಿ ಇದು ಮಾಡ್ತಿದ್ವಿ, ಕಾರ್ಖಾನೆಗಳಿಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಈಗಿನ ರಾಜಕಾರಣಿಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ತಮ್ಮದೇ ಆದ ಭ್ರಷ್ಟಾಚಾರವನ್ನು ಮಾಡ್ತಾಯಿದ್ದಾರೆ. ಆ ಭ್ರಷ್ಟಾಚಾರನೇ ನಿರ್ಮೂಲಯುಕ್ತ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮತ್ತೇನಂತಂದರೆ ಶಿಕ್ಷಣಕ್ಕೆ ಆದಷ್ಟು ತಂತ್ರಜ್ಞಾನ ಇರ್ತಕ್ಕಂಥ ಶಿಕ್ಷಣವನ್ನು ಕೊಡಿಸ್ತಾ ಇದ್ದೀವಿ, ಮತ್ತು ಗುಣಯುಕ್ತ ಶಿಕ್ಷಣವನ್ನು ಕೊಡಿಸಿ ನಮ್ಮ ಜನರಲ್ಲಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಸರ್. ನಾನು ವಿಜಯನಗರದವನ್ನ. ನಾನು MP ಆದರೆ ಫಸ್ಟ್ ನಮ್ಮ ಕನ್ನಡದವ್ರನ್ನ ಉದ್ಧಾರ ಮಾಡ್ತೀನಿ. ಯಾಕಂದರೆ ಒದ್ದಾಡ್ತಾ ಇರೋದು ನಮ್ಮ ಕನ್ನಡಿಗರೇ. ಎಲ್ಲರೂ ಒದ್ದಾಡ್ತಾ ಇರೋದು ಇಲ್ಲಿ ಕನ್ನಡಿಗರೇ. ಆಚೆ ಬಂದಿರೋರೆಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ, ಇಲ್ಲಿ ನಮ್ಮ ಕನ್ನಡದವ್ರು ಒದ್ದಾಡ್ತಾ ಇದ್ದಾರೆ. ನಮ್ಮ ಕನ್ನಡದವ್ರನ್ನ ಉದ್ಧಾರ ಮಾಡೋಕ್ಕೆ ನೋಡ್ತೀನಿ ಹೊತ್ತು ಬೇರೆಯವ್ರು ಯಾರ್ದು ನಾನು ನೋಡೋಕ್ಕೆ ಹೋಗಲ್ಲ. ಅದು ನನ್ನ ಮಾಹಿತಿ. ಈ ಸಾಫ್ಟ್ವೇರ್ ಅವರೇ ಉದ್ಧಾರ ಆಗ್ತಾಯಿದ್ದಾರೆ, ನಮ್ಮವರು ಎಲ್ಲರೂ ಒದ್ದಾಡ್ತಾ ಇದ್ದಾರೆ. ಫಸ್ಟ್ ನಮ್ಮವ್ರನ್ನ ಉದ್ಧಾರ ಮಾಡೋದಕ್ಕೆ ದಾರಿ ನೋಡಿರಿ ಅಂತ ನಾನು ಕೇಳ್ಕೊತೀನಿ. ನಾನು ಈ ದೇಶದ ಸಂಸತ್ ಸದಸ್ಯನಾಗಿದ್ದರೆ ಪ್ರಪ್ರಥಮವಾಗಿ ಜನರಿಗೆ ಊಟನ ದಿನಕ್ಕೆ 3 ಹೊತ್ತು ಮಾಡ್ತಾರೆ. ನೀರನ್ನು ದಿನಕ್ಕೆ ನಾವು 16 ಬಾರಿ ಕುಡಿತೀವಿ. ಆದರೆ ಇವತ್ತು 20 ರೂಪಾಯಿಗೆ ಲೀಟ್ರ್ ತೆಗೆದುಕೊಳ್ತಾ ಇದ್ದೀವಿ ನೀರು, ಅದರಲ್ಲಿ ಕೂಡ ಶುದ್ಧವಾದ ನೀರಿಲ್ಲ. ಹಾಗಾಗಿ ನಾನು ಜನರಿಗೆಲ್ಲರಿಗೂ ಕುಡಿಲಿಕ್ಕೆ ಶುದ್ಧವಾದ ನೀರನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀನಿ. ಜೊತೆಗೆ ರೈತರಿಗೆ ಇವತ್ತು ಒಂದು ಪೆನ್ ತಯಾರು ಮಾಡಿದ್ರೆ, ಒಂದು ರಿಫಿಲ್ ತಯಾರು ಮಾಡಿದ್ರೆ ಆ ರಿಫಿಲ್ಗೆ ಬೆಲೆಯನ್ನು
ತಯಾರಿಕೆದಾರನು ಬೆಲೆ ಕಟ್ತಾನೆ. ಆದರೆ ಇವತ್ತು ರೈತ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬೆಲೆ ಬಾಳುವ ಉತ್ಪಾದನೆಗಳನ್ನು ತಯಾರಿಸಿದಾಗಲೂ ಅವನಿಗೆ ತಾನು ಬೆಳೆದಂಥ ವಸ್ತುಗಳಿಗೆ ಬೆಲೆ ಕಟ್ಟುವಂಥ ಹಕ್ಕನ್ನು ಸ್ವತಂತ್ರ ಭಾರತದೊಳಗೆ ಇವತ್ತಿನವರೆಗೂ ಕೊಟ್ಟಿಲ್ಲ. ಹಾಗಾಗಿ ಇದು ಪ್ರಪ್ರಥಮ ಬಾರಿಗೆ ನಾನು ಆಯ್ಕೆಯಾದರೆ ನನ್ನ ಪಕ್ಷ ಅಧಿಕಾರಕ್ಕೆ ಬಂದರೆ ಖಂಡಿತವಾಗಿ ರೈತರೇ ಅವರ ಬೆಲೆಯನ್ನು ಕಟ್ಟಬೇಕು, ಅವರ ಬೆಲೆಯನ್ನು ಕಟ್ಟಬೇಕು. ಅಂದರೆ ಇದ್ರ ಮೂಲಕ ನಾವು ರೈತರ ಉದ್ಧಾರ ಮಾಡಬೇಕು ಹೊರತು ರೈತರಿಗೆ ರಿಯಾಯಿತಿಗಳನ್ನು ಕೊಡೋದ್ರ ಮೂಲಕ, ಅವರಿಗೆ ರಿಯಾಯಿತಿ ಬಡ್ಡಿ ಸಾಲ ಕೊಡೋದ್ರ ಮೂಲಕ, ರೈತರ ಸಾಲ ಮನ್ನಾ ಮಾಡೋದ್ರ ಮೂಲಕ ನಾವು ಒಂದು ರೀತಿಯಾದ ಶೋಷಣೆಯನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಅವರಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು. ನಿರುದ್ಯೋಗಿಗಳಿಗೆ ಅವರ ಉದ್ಯೋಗವನ್ನು ನಿರ್ವಹಿಸಲಿಕ್ಕೆ ಬೇಕಾಗುವಂಥ ಪೂರ್ವಜ್ಞಾನ ಮತ್ತು ಅವರು ಸ್ವಾವಲಂಬಿಯಾಗಿ ಜೀವನ ನಿರ್ವಹಿಸಲಿಕ್ಕೆ ಬೇಕಾಗಿರುವಂಥದ್ದನ್ನು ನೀಡಬೇಕು. ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ವ್ಯವಸ್ಥೆಯನ್ನು ಹೊಡೆದೋಡಿಸ್ಲಿಕ್ಕೆ ಪ್ರಜ್ಞಾವಂತ ನಾಗರಿಕರನ್ನು ಮೇಲೆ ತರಬೇಕು. ಪ್ರಜ್ಞಾವಂತ ನಾಗರಿಕರನ್ನು ನಾವು ಒಗ್ಗೂಡಿಸುವಂಥ ಕರ್ತವ್ಯ ನನ್ನಿಂದ ಪ್ರಾರಂಭ ಆಗಬೇಕು. ಅದಕ್ಕೆ ಈ ದೇಶದ ಭವಿಷ್ಯತ್ತು ಬದಲಾವಣೆ ಆಗೋದು ಯಾವುದೇ ಉತ್ತಮವಾದ ಪ್ರಧಾನಮಂತ್ರಿಯಿಂದಲ್ಲ, ಉತ್ತಮವಾದ ಅಧಿಕಾರಿಯಿಂದಲ್ಲ, ಜನಸಾಮಾನ್ಯರಿಂದ ಆಗಬೇಕು. ನಮ್ಮ ಏರಿಯಾದಲ್ಲಿ ರೋಡ್ಗಳು ಸರಿ ಇಲ್ಲ, ಫಸ್ಟು ಗಾರ್ಬೇಜ್ಗಳು ಸರಿಯಾಗಿ ಕ್ಲಿಯರ್ ಮಾಡೋರಿಲ್ಲ, ಮೋರಿಗಳು ಸರಿ ಇಲ್ಲ. ಒಂದು ವೇಳೆ ನಾನು MP ಆದರೆ, ಇವಾಗ ಪಾರ್ಲಿಮೆಂಟ್ ನಡೀತದೆ, ಆ ದಿವಸ ಮಾತ್ರ ನಾನು ಅಲ್ಲಿರ್ತೇನೆ ದೆಹಲಿಯಲ್ಲಿ, ಬಾಕಿ ದಿವಸ ನನ್ನ ಕ್ಷೇತ್ರದ ಜನ ನೋಡ್ತೀನಿ ನಾನು. ಯಾಕಂದರೆ ಪ್ರತಿಯೊಂದು ವಾರ್ಡ್ಗೂ ನಾನು ಭೇಟಿ ಕೊಟ್ಟು ವಾರ್ಡ್ ಜನಗಳ ಅವ್ರಿಗೆ ಏನು ಅವ್ರದ್ದು ತೊಂದರೆಗಳಿದೆ ಅದು ಆಲೈಸಿ ಅವ್ರದ್ದು ತೊಂದರೆಗಳನ್ನ ಪರಿಹಾರ ಮಾಡೋಕ್ಕೆ ಟ್ರೈ ಮಾಡಬೇಕು. ಯಾಕಂದರೆ ಇವಾಗ MP ಅಂದರೆ ಅವರಿಗೆ ಒಂದು ಫಂಡ್ ಇರುತ್ತೆ, MP ಫಂಡ್ ಅಂತ ಸುಮಾರು ಕೋಟಿಗಳು ಬರುತ್ತೆ. ಆದರೆ ನಮ್ಮ MP ಯಾರೂ ಅವರು ಯುಟಿಲೈಸ್ ಮಾಡ್ತಾಯಿಲ್ಲ. ನೋಡಿ, ಪೇಪರಲ್ಲಿ ನೀವು ಸಮೀಕ್ಷೆ ನೋಡಿರ್ಬೋದು, ಸುಮಾರು MP ಅವರು ಫಂಡನ್ನು ಅವರು ತಿರುಗಿ ಸಹ ನೋಡಿಲ್ಲ. ಒಂದು ಅದರಲ್ಲಿ 50% ಅವರು ಯೂಸ್ ಮಾಡಿಲ್ಲ. ಅದನ್ನೆಲ್ಲ ಎಷ್ಟು ಹಣ ಇದೆ ಅದರಲ್ಲಿ ಲಾಸ್ಟ್ ₹1 ಯೂಸ್ ಮಾಡಬೇಕು. ಯಾಕೆ ಅವ್ರ ಕ್ಷೇತ್ರಕ್ಕೋಸ್ಕರ ರೋಡ್ಗಳು ಸರಿ ಇಲ್ಲ. ಪ್ರತಿಯೊರು ನೋಡಿ, ಇವಾಗ ಮೆಜೆಸ್ಟಿಕ್ ಹೋಗ್ಬೇಕಾದ್ರೆ ಆ ಓಕ್ಲಿಪುರಂ ರಸ್ತೆ ತುಂಬ ಹದಗೆಟ್ಟಿದೆ. ಇವಾಗ ಮಾಡ್ತಾಯಿದ್ದಾರೆ, ಯಾಕೆ ಎಲೆಕ್ಷನ್ ಬರ್ತಿದೆ ಅಂತ ಎಲ್ಲ ತೇಪೆ ಕೆಲಸಗಳು ಮಾಡ್ತಾರೆ. ಆ ಥರ ಮಾಡಬಾರ್ದು. ಇದಕ್ಕೆಲ್ಲ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇರಬೇಕು. ಈ ಗಾರ್ಬೇಜ್ ಆಗಲಿ, ಇಲ್ಲ ರೋಡ್ಗಳಾಗಲಿ, ಇಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಏನೇ ಇರಲಿ, ಪಬ್ಲಿಕ್ಕಿಗೆ ತೊಂದರೆ ಆಗದೇ ಇರೋ ಥರ ನಮ್ಮ MP ಮಾಡಿದ್ರೆ ತುಂಬ ಒಳ್ಳೆಯದು. ಆದರೆ ನಮ್ಮ MP ಅದು ಮಾಡಲ್ಲ. ಯಾಕೆಂದರೆ ಎಲೆಕ್ಷನಲ್ಲಿ ಎಷ್ಟು ಖರ್ಚು ಮಾಡಿರ್ತಾರೋ ಅದಕ್ಕಿಂತ ಅವರು ಡಬ್ಬಲ್ ದುಡಿಬೇಕು ಅಂತ ಅದೇ ಒಂದು ಏಮಲ್ಲಿ ಅವರು MP ಆಗೋದು. ನಿಜವಾಗ್ಲೂ ಜನಸೇವೆ ಮಾಡಬೇಕು ಅಂತ ಅವರು ನಮ್ಮ MP ಆಗ್ತಾಯಿಲ್ಲ. ಅವರು ಆಸ್ತಿನ ಅವ್ರ ಮಕ್ಕಳನ್ನ ಸಾಕಬೇಕಂತ ಅವ್ರು ಆಗ್ತಾ ಇರೋದು ಅಷ್ಟೇ. ನೋಡಿದ್ರಲ್ಲ, MP ಆದರೆ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಮಾತನಾಡಿದವರೆಲ್ಲ ಚೆನ್ನಾಗಿ ಭರವಸೆಗಳನ್ನು, ಆಶ್ವಾಸನೆಗಳನ್ನು ಕೊಟ್ಟರು. ಕೆಲವರು ಕಾಮಿಡಿ ಕೂಡ ಮಾಡಿದರು. ಇಷ್ಟು ಜನರಲ್ಲಿ ಯಾರು ಚೆನ್ನಾಗಿ ಮಾತನಾಡಿದ್ರು ಅನ್ನುವ ಕುತೂಹಲ ಇದೆಯಲ್ಲ, ಇವತ್ತಿನ ಸಂಚಿಕೆಯಲ್ಲಿ ಗಮನ ಸೆಳೆದವರು ಅನುರಾಧ. ಅವರಿಗೆ ಸದ್ಯದಲ್ಲೇ ಆಕರ್ಷಕ ಬಹುಮಾನ ಕೂಡ ಸಿಗತ್ತೆ. ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಮತ್ತೊಂದು ಸಾರಿ ಅನುರಾಧ ಏನು ಮಾತನಾಡಿದ್ರು ನೋಡೋಣ. ಫ್ಯೂಚರಲ್ಲಿ MP ಏನಾದರೂ ಆದರೆ ಮೊದಲು ಭ್ರಷ್ಟಾಚಾರ ನಿವಾರಣೆ ಮಾಡಲು ನನ್ನಿಂದ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಪ್ರಸ್ತುತ ಸ್ಥಿತಿಯಲ್ಲಿ ಈ ಯಾವುದೇ ಒಂದು ಸಮಾಜದಲ್ಲಿ ಬದಲಾವಣೆ ಆಗಬೇಕಾದ್ರೆ ಮೊದಲು ಏಟು ಬೀಳೋದು ಬಡವರಿಗೆ. ಈ ಬಡವರಿಗೆ ಬೆಲೆ ಏರಿಕೆಯಿಂದ ಎಷ್ಟೊಂದು ಕಷ್ಟಗಳಾಗುತ್ತೆ, ಅಥವಾ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಎಷ್ಟೊಂದು ತೊಂದರೆ ಆಗುತ್ತೆ. ಈ ಬೆಲೆ ಏರಿಕೆಯ ಕಾರಣದಿಂದ ಸಾಮಾನ್ಯ ಜನರಿಗೆ ಪೆಟ್ರೋಲ್ ದರ ಏರಿಕೆಯಿಂದ ಎಷ್ಟೊಂದು ಕಷ್ಟ ಆಗುತ್ತೆ. ಇದೆಲ್ಲ ನಿವಾರಣೆ ಮಾಡಲು ನನ್ನಿಂದ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ. ಹಾಗೆ ಜನರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಿಗುವ ಸವಲತ್ತುಗಳು ಅವರಿಗೆ ಡೈರೆಕ್ಟಾಗಿ ತಲುಪೋ ಹಾಗೆ ನನ್ನಿಂದ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ. ಸಮಾಜವನ್ನು ಸುಧಾರಣೆ ಮಾಡಲು ನನಗೆ ಏನೆಲ್ಲ ಅವಕಾಶಗಳು ಸಿಗುತ್ತೆ ನಾನು ಅದನ್ನು ಜನರಿಗೋಸ್ಕರ ಉಪಯೋಗ ಮಾಡ್ತೀನಿ. ಧನ್ಯವಾದಗಳು. ನೋಡಿದ್ರಲ್ಲ, ಇವತ್ತಿನ ಲೌಡ್ ಸ್ಪೀಕರ್ ಚೆನ್ನಾಗಿತ್ತಲ್ವಾ? ನೀವು ಕೂಡ ಬಹುಮಾನವನ್ನು ಗೆಲ್ಲಬಹುದು. ಆದರೆ ನಮ್ಮ ಲೌಡ್ ಸ್ಪೀಕರ್ ವಾಹನ ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ನೀವು ಚೆನ್ನಾಗಿ ಭಾಷಣ ಮಾಡಬೇಕು ಅಷ್ಟೇ. ಇದು ಇವತ್ತಿನ ವಿಶೇಷ. ಈಗ ಇಂಡಿಯಾ ಟುಡೇ ಅವರ ಆನಿಮೇಷನ್ ಕಾಮಿಡಿ ಪಂಚನ ನೋಡ್ತಾ ಇವತ್ತಿನ ಲೌಡ್ ಸ್ಪೀಕರನ್ನು ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.